ಸಂಪವ ಲಕ್ಷ್ಮಿ. ನಮಸ್ತೆ ಆಶಾ ಅಮ್ಮ, ಇವತ್ತಿನ ಸ್ಪೆಷಲ್ ರೆಸಿಪಿ ಏನ್ ತೋರಿಸ್ತಾ ಇದ್ದೀರಾ? ಲಕ್ಷ್ಮತ್ತೆ, ಇವತ್ತಿನ ಸ್ಪೆಷಲ್ ಏನಂತ ಕೇಳ್ತಾ ಇದಾರೆ, ತೋರ್ಸೋಣ ಏನಂತ. ಬೋಟಿ ಪಲ್ಯ. ಸ್ನೇಹಿತರೆ, ಇವತ್ತಿನ ಸ್ಪೆಷಲ್ ಬೋಟಿ ಪಲ್ಯ ಮತ್ತು ಜೋಳದ ರೊಟ್ಟಿ ಜೊತೆ ಕಾಂಬಿನೇಷನ್ ಹೇಗಿದೆ ಅಂತ ನೋಡ್ಬೇಕಂದ್ರೆ ಫುಲ್ ವಿಡಿಯೋ ನೋಡಿ. ಆಗಿದ್ರೆ ತಡ ಮಾಡದ್ ಬೇಡ, ಬನ್ನಿ ಹೋಗೋಣ ದಾವಣಗೆರೆ ಅಮ್ಮನ ಕೈ ರುಚಿಗೆ. ಅಮ್ಮ ಲಕ್ಷ್ಮತ್ತೆ, ಈಗ ಕೆಲ್ಸ ಯಾರು ಏನೇನ್ ಮಾಡೋದು ಹಂಚ್ಕೊಳ್ಳೋಣ. ನೀವೇನ್ ಮಾಡ್ತೀರಾ, ನಾವೇನ್ ಮಾಡೋಣ? ನಾವು ಬೋಟಿ ತೊಳಿತೀವಿ, ಹಾ ನೀವೇ ಮಸಾಲೆ ಹೆಚ್ಕೊಳ್ರಿ. ಮಸಾಲೆ ಎಲ್ಲ ಹೆಚ್ಕೊಂಡ್ ರೆಡಿ ಮಾಡ್ಕೊಳ್ಳಿ. ಸರಿ ಆಯ್ತು. ನಾವು ಮಸಾಲೆ ಈರುಳ್ಳಿ ಹೆಚ್ಕೊಂಡು ನಮಗ್ ಫಿಕ್ಸ್ ಮಾಡ್ಬಿಟ್ಟಿದೀರಾ. ಸರಿ, ನಾವ್ ಅದನ್ನೇ ಮಾಡಿ ತೋರಿಸ್ತೀವಿ, ಆಯ್ತಾ? ಸ್ನೇಹಿತರೆ, ಬೋಟಿ ಪಲ್ಯಕ್ಕೆ ಏನೇನ್ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ, ನಿಮ್ಗೂ ಹೆಲ್ಪ್ ಆಗುತ್ತೆ. ಬೋಟಿ ತೊಳ್ಯಾಕ್ ನೀರಿಡೋಣ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಏಲಕ್ಕಿ, ಲವಂಗ, ಟೊಮೊಟೊ, ಕೊತ್ತಂಬರಿ, ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಕೊಬ್ಬರಿ, ಕಡ್ಲಿ ಬೇಳೆ ಬೇಯೋದಕ್ಕೆ ನೀರು. ಕಡ್ಲಿ ಬೇಳೆನ ಚೆನ್ನಾಗಿ ತೊಳ್ಕೊಂಡಿದೀನಿ. ಇದನ್ನ ಬಸ್ದು ಬಿಟ್ಟು ಈಗ ಕುದಿಯಕ್ ಹಾಕ್ತೀನಿ. ಕಡ್ಲಿ ಬೇಳೆ, ಮೂರು ಜನ ಸೇರಿ ಬೋಟಿ ಕ್ಲೀನ್ ಮಾಡೋಣ. ಪೂರ್ಣಿಮಾ ಎಲ್ಲ ಮಸಾಲೆ ರುಬ್ಕತ್ತಾಳ. ದೈತಲಾಶ ಬಿಸ್ತಿರ್ಗ ಹಾಕಿ ಹಿಂಗೆ ಕ್ಲೀನ್ ಆಗಿ ತೊಳೆದ್ಬಿಟ್ರೆ ನೋಡಿ, ಇದೆಲ್ಲ ಹಿಂಗ್ ಬಿಚ್ಕೊಂತೀರಿ. ಬೇಗನೆ ಎತ್ತಿ ಹಿಂಗ್ ತೊಳೆದ್ ಬಿಡ್ಬೇಕು, ಇಲ್ಲ ಅಂದ್ರೆ ಅಂಟಿದ್ ಹೋಗಲ್ಲ. ಕಳ್ಳು ಪಚ್ಚಿನೂ ಸ್ವಲ್ಪ ಬಿಸಿ ನೀರಿನಲ್ಲಿ ಹಾಕಿದ್ರೆ ಅದು ಗಟ್ಟಿ ಆಗುತ್ತಲ್ಲ, ಹೆಚ್ಚಾಗಿ ಚೆನ್ನಾಗುತ್ತೆ ಅಂತಲ್ಲ. ಶಾಡೋ ಬರ್ತದಲ್ಲ ಅದು. ಹೌದು. ಮತ್ತೆ ಮೊದ್ಲೇ ಕ್ಲೀನ್ ಆಗೈತೆ, ಆದ್ರೆ ಇನ್ನೊಂದ್ಸರಿ ಈ ತರ ಮಾಡಿದ್ರೆ ಎಲ್ಲ ಗಲೀಜ್ ಹೊರಗ್ ಬರುತ್ತಲ್ಲ. ಎಲ್ಲ ಮಾಡಿ ತೆಗ್ದು ಇಟ್ಕೋತೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳಿತೀಯಾ? ಹಾಕೋ. ಉಪ್ಪು ಹಾಕಿನಿ, ನೀರು. ಕಡ್ಲಿಬೇಳೆ ಕುದ್ದೈತೆ ನೋಡಮ್ಮ. ಅಥವಾ ಹಾ
ಕಡ್ಲೆಬೇಳೆ ಕುದಿಸ್ಕೊಂಡು ಸಪ್ರೇಟ್ ತಕೊಂಡಿವಿ, ನೀರ್ ಸಪ್ರೇಟ್ ತಕೊಂಡಿವಿ. ಈ ಬೋಟಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ತಿವಿ. ಅಡಿಗೆ ಎಣ್ಣೆ, ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಈರುಳ್ಳಿ, ಈಗ ಏನ್ ಹೆಚ್ಚಿಟ್ಕೊಂಡಿದೀವಲ್ಲ ಬೋಟಿ ಅದನ್ನ ಹಾಕೋಣ. ಉಪ್ಪು, ಮಸಾಲೆಗೆ ಸ್ವಲ್ಪ ಹಾಕಿದೀವಿ. ಈಗ ಒಗ್ಗರಣೆಗೆ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ. ಅಮ್ಮ ಈಗ ಇದು ಚೆನ್ನಾಗಿ ಬೇಯಿಲ್ಲಲ್ಲ, ಮುಚ್ಚಿಡೋಣ. ರುಬ್ಬಿದ ಮಸಾಲೆ, ಮತ್ತೆ ಬೋಟಿ ಬೆಂದೈತೆ ನೋಡ್ರಿ. ಬೇಯಿಸಿರೋ ಕಡಲೆಬೇಳೆನ ಹಾಕ್ಬಿಡೋಣ ಜೊತೆಗೆ. ಬೆಂದತಿ ಹಾಕ್ಬಿಡು ಹಾಕ್ಬಿಡ ಕಡಲೆಬೇಳೆ. ಹಾಕಿ ಬೇಯಿಸಿದ್ರೆ ಕರೆಕ್ಟ್ ಆಗುತ್ತಲ್ಲ. ಹಾ, ಬೇಯಿಸಿದ ಕಡಲೆಬೇಳೆ. ಲಕ್ಷ್ಮತ್ತೆ ಒಂದ್ ಕುದಿ ಕೂದಿಲ್ಲ, ಈಗ ಬಾಯಿ ಮುಚ್ಚಿಟ್ಬಿಡ್ಲಾ ಇದ್ರದ್ದು. ಲಕ್ಷ್ಮತ್ತೆ ಬೋಟಿ ಪಲ್ಯ ಕುದಿತೈತಿ, ಅದ್ರ ಪಾಡಿ ಅದು ಕುದಿಲಿ ಸ್ವಲ್ಪ. ಅಲ್ಲಿ ಮಟ್ಟ ಒಂದ್ ಆಟ ಆಡೋಣ. ಏನ್ ಪೂರ್ಣಿಮಾ ಅಮ್ಮ ಈಗ ಆಟ ಆಡ್ತಾ ಇರೋದು, ಆಟ ಹೆಸರು ಬಂದು ಬಾಳೆ ಆಟ ಅಂತ. ಅಮ್ಮ ಸರಿಯಾಗಿ ನೋಡ್ಕೊಳ್ರಿ. ಓ ಈ ಟೆಕ್ನಿಕ್ ಸ್ವಲ್ಪ ಮಿಸುಕ್ತು. ಚಾಪೆ ಐತಮ್ಮ ಇದು. ಯಾವ ಬೆರಳು? ಈ ಬೆರಳಿಗೆ ಹಾಕ್ಬೇಕಾ? ಸರಿ, ಎಷ್ಟಿದೆಯಲ್ಲಮ್ಮ, ಸೊಸೆಗೆ ಸಪೋರ್ಟ್ ಮಾಡ್ತೀಯಾ? ಈ ಬೆರಳು ಲಕ್ಷ್ಮತ್ತೆ ಅಮ್ಮ ಪೂರ್ಣಿಮಾ, ಈಗ ಬೋಟಿ ಪಲ್ಯ ಯಾವ ತರ ಆಗೈತಿ ಅಂತ ನೋಡೋಣವಾ? ಅತ್ತೆ ತೆಗಿ. ವಾ ಏನ್ ಘಮ 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 ಅಂತೈತಲ್ಲ. ಸ್ಮೆಲ್ಲೇ ಇಷ್ಟು ಗಮ್ ಗುಡ್ತೈತಿ ಅಂದ್ರೆ ಅದ ಇನ್ನೇನು ಸೂಪರ್ ಆಗೇ ಇರುತ್ ಬಿಡು. ಲಕ್ಷ್ಮಿಗೆ ಇವತ್ತು ಹಬ್ಬ. ಬರ್ರಿ ಇವಾಗ ಟೇಸ್ಟ್ ಹೇಗಿದೆ ಅಂತ ರೊಟ್ಟಿ ಜೊತೆ ಹಾಕೊಂಡ್ ತಿಂದ್ ನೋಡೋಣ. ಅದಕ್ಕಿಂತ ಮುಂಚೆ ನಮ್ ಕರ್ದಿರೋಂತ ಗೆಸ್ಟ್ ಬಂದಿದ್ದಾರೆ, ಅವರಿಗೆ ಸರ್ವ್ ಮಾಡೋಣ. ಏನು ಪೂರ್ಣಿಮಾ ರೊಟ್ಟಿ ಹಾಕಂಬ ತಟ್ಟೆಗೆ. ಕೊಡೋಣ. ಬಾ ಬರ್ರಿ. ಇವತ್ತು ದಾವಣಗೆರೆ ಅಮ್ಮ ಕೈ ರುಚಿ ಕಿಚನ್ಗೆ ವಿವಿನ್ ಸ್ಪೈಸಿ ಕಿಚನ್ ಯೂಟ್ಯೂಬ್ ಚಾನಲ್ ಆದ ಭಾಗ್ಯಶ್ರೀ ಚಂದ್ರಶೇಖರ್ ಅವ್ರು ಬಂದಿದ್ದಾರೆ. ಅವರಿಗೆ ನಾವು ಮಾಡಿರೋ ಅಂತ ಬೋಟಿ ಪಲ್ಯ ಟೇಸ್ಟ್ ಹೇಗಿದೆ ಅಂತ ಕೊಟ್ಟು ಕೇಳೋಣ. ತಗೊಳ್ರಿ ಭಾಗ್ಯಶ್ರೀ ಅವರೇ. ಥ್ಯಾಂಕ್ ಯು. ತಿನ್. ಹೇಗಿದೆ ಅಪ್ಪಿ? ಸೂಪರ್, ಥ್ಯಾಂಕ್ ಯು ಸೋ ಮಚ್. ನೀವು ನೋಡಿ ತುಂಬಾ ಬೋಟಿ ಪಲ್ಯ ತುಂಬಾ ಚೆನ್ನಾಗಿದೆ, ತುಂಬಾ ಟೇಸ್ಟ್ ಆಗಿದೆ. ನಾವು ಅಮ್ಮನ ಕೈ ರುಚಿ ವಿಡಿಯೋಸ್ ಎಲ್ಲಾನು ನೋಡಿದೀವಿ. ನಿಮ್ಮ ಅಡಿಗೆಗಳು, ನಿಮ್ಮ ಏನು ದಾನ ಮಾಡ್ತಿದ್ದಂತ ವಿಡಿಯೋಸ್ ಗಳಾಗ್ಲಿ ಎಲ್ಲಾನು ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು. ಅದಕ್ಕೋಸ್ಕರ ನಿಮ್ಮನ್ನೊಂದ್ಸಲ ಭೇಟಿ ಮಾಡ್ಬೇಕು ಅಂತ ನಿಮ್ ಚಾನಲ್ ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಅಡಿಗೆನ ರುಚಿನ ಸವಿಬೇಕು ಅಂತ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಬಂದಿದೀವಿ ನಿಮ್ಮ ಹತ್ರ. ತುಂಬಾ ಚೆನ್ನಾಗಿದೆ ಟೇಸ್ಟ್. ಬೋಟಿ ಪಲ್ಯ ರೊಟ್ಟಿ ಜೊತೆ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಬಂದು ನಿಮ್ಮ ಅಡಿಗೆನ ಸವಿ ಅನುಭವಿಸೋದಿಕ್ಕೆ ನಮಗೆ ಅವಕಾಶ ಮಾಡ್ಕೊಟ್ಟಿದ್ದೀರಿ. ತುಂಬಾ ಥ್ಯಾಂಕ್ಸ್ ಎಲ್ರಿಗೂ. ಅಮ್ಮನ ಕೈ ರುಚಿ ಹೀಗೆ ಮುಂದೆ ಚೆನ್ನಾಗಿ ಫೇಮಸ್ ಆಗ್ಲಿ, ಚೆನ್ನಾಗಿ ಮುಂದುವರಿಲಿ ಅಂತ ನಮ್ಮ ಎಲ್ಲಾ ಇದರಿಂದ ಏನು ಹಾರೈಸ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಭಾಗ್ಯಶ್ರೀ ಅವರೇ. ಆರಾಮಾಗಿ ನೀವು ಕುತ್ಕೊಂಡ್ಬಿಟ್ಟು ಊಟ ಸವಿಬೇಕು. ಥ್ಯಾಂಕ್ ಯು ಸೋ ಮಚ್. ನೀವು ಒಂದೇ ಕರೆಗೆ ಬಂದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮ್ ಯೂಟ್ಯೂಬ್ ಚಾನಲ್ಗೂ ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು.
ಪೂರ್ಣಿಮಾ ಬಾ ಎಲ್ಲರಿಗೂ ಈಗ ತಾಟ್ ಮಾಡ್ಕೊಡೋಣ. ಅಮ್ಮವ್ರಿಗೂ ಬೋಟಿ ಪಲ್ಯ ತುಂಬಾ ಇಷ್ಟ ಆಗ್ತೈತಿ. ಹ್ಮ್ ಕೊಟ್ಟು ಬರ್ತೀನಿ ನಾನು ತಾಟ್ ಮಾಡಿ. ದಾವಣಗೆರೆ ಅಮ್ಮ ಕೈ ರುಚಿ ಟೀಮ್ ಈಗ ನಾವು ಮಾಡಿರೋಂತ ಬೋಟಿ ಪಲ್ಯ ರೊಟ್ಟಿ ಜೊತೆಗೆ ಹೇಗಿದೆ ಕಾಂಬಿನೇಷನ್ ನೋಡ್ಬಿಟ್ಟು ಹೇಳೋಣ. ನೋಡೋಣ. ಬನ್ರಿ. ಬಹಳ ಚೆನ್ನಾಗಿದೆ. ಬೋಟಿನೂ ಚೆನ್ನಾಗಿ ಬೆಂದಿದೆ, ಕಡ್ಲಿ ಬೇಳೆನು ಚೆನ್ನಾಗಿ ಬೆಂದಿದೆ, ಮತ್ತೆ ಮಸಾಲೆ ಎಲ್ಲ ಹದವಾಗಿ ಬಹಳ ಚೆನ್ನಾಗಿದೆ ಸ್ನೇಹಿತರೆ. ಸೂಪರ್. ಮನೇಲಿ ನೀವು ಇದೇ ರೀತಿ ಟ್ರೈ ಮಾಡಿ ನೋಡ್ರಿ. ಟೇಸ್ಟ್ ಮಾಡ್ತಾರಾ? ಸೂಪರ್. ಒಟ್ನಲ್ಲಿ ನಾವು ಮಾಡಿರೋಂತ ಬೋಟಿ ಪಲ್ಯ ಸೂಪರ್. ಸ್ನೇಹಿತರೆ, ನಿಮಗೂ ನಾವು ಮಾಡಿರುವಂತ ಅಡಿಗೆ ರುಚಿ ನೋಡ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ರಿ. ನೆಕ್ಸ್ಟ್ ನಾವು ನಿಮ್ಮನ್ನೇ ಗೆಸ್ಟ್ ಆಗಿ ಕರಿತೀವಿ. ಆಮೇಲೆ ನಾವು ಮಾಡಿರೋಂತ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.